ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಶಾಲೆ ಅಂದರೆ 4 ಗೋಡೆಗಳ ಮಧ್ಯೆ ಇರುವಂಥದ್ದು. ಅಲ್ಲಿ ವಿದ್ಯಾರ್ಥಿಗಳು ಪುಸ್ತಕದ ಹುಳುಗಳಾಗ್ತಾರೆ ಅನ್ನೋ ಭಾವನೆ ಎಲ್ಲರಲ್ಲೂ ಇರುತ್ತೆ. ಆದರೆ ಇಲ್ಲೊಂದು ಶಾಲೆ ಇದೆ, ಇದನ್ನು ನೋಡಿದ್ರೆ ಇದ್ರೆ ಇರಬೇಕು ಇಂಥ ಶಾಲೆ ಅನ್ನಿಸ್ಬಿಡುತ್ತೆ. ಎಲ್ಲೆಡೆ ಹಚ್ಚ ಹಸಿರು, ಸ್ವಚ್ಛಂದವಾಗಿ ಈಜಾಡ್ತಿರೋ ಬಾತುಕೋಳಿಗಳು. ಇದ್ಯಾವುದೋ ಪಾರ್ಕ್ ಅನ್ಕೊಂಡ್ರ? ನೋ, ಇದು ಮಾರತಹಳ್ಳಿಯಲ್ಲಿರೋ ವೈದೇಹಿ ವಿಲಾಸ ಶಾಲೆ. ಶಾಲೆ ಸುತ್ತ ಬೆಳೆದಿರೋ ನಾನಾ ಬಗೆಯ ಔಷಧೀಯ ಸಸ್ಯಗಳು, ವಿವಿಧ ಬಗೆಯ ಹೂವುಗಳು ಎಲ್ಲರ ಮನಸೆಳೆದಿವೆ. ಇಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದು, ಪಾಠದ ಜೊತೆ ಪರಿಸರದ ಬಗ್ಗೆಯೂ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಯಾವುದೇ ಶಾಲೆ ಮೊದಲು ತನ್ನ ದೇಶದ ಸಂಸ್ಕೃತಿಯ ಬಗ್ಗೆ ಒಂದು ವಿದ್ಯಾರ್ಥಿಗೆ ಹೆಮ್ಮೆಯನ್ನು ಮೂಡಿಸಬೇಕು. ಎರಡನೆಯದು ತನ್ನ ಪರಂಪರೆಯ ಬಗ್ಗೆ ಹೆಮ್ಮೆಯನ್ನು ಮೂಡಿಸಬೇಕು ಮತ್ತು ಪ್ರೀತಿಯನ್ನು ಮೂಡಿಸಬೇಕು. ಮೂರನೇದು ಪರಿಸರದ ಬಗ್ಗೆ ಪ್ರೀತಿಯನ್ನು ಮತ್ತು ಹೆಮ್ಮೆಯನ್ನು ಮೂಡಿಸಬೇಕು. ಏನಕ್ಕೆ ಅಂದರೆ ನಾವು ಪ್ರಕೃತಿಯಿಂದ ಕಲಿಯುವಂತಹ ಪಾಠಗಳೇ ಬಹಳಷ್ಟಿದೆ. ಸುಮಾರು 10 ಎಕರೆ ಜಾಗದಲ್ಲಿದೆ ಈ ಡಿಫರೆಂಟ್ ಶಾಲೆ. ವಿಶೇಷ ಅಂದ್ರೆ ಇಲ್ಲಿ ತರಕಾರಿಯನ್ನ ಬೆಳೆಯಲಾಗ್ತಿದೆ. ಇದರಿಂದ ವಿದ್ಯಾರ್ಥಿಗಳು ಫುಲ್ ಖುಷಿಯಾಗಿದ್ದಾರೆ. ನಮ್ಮ ಶಾಲೆಯಲ್ಲಿ ನಾವು ಬರೀ ಪುಸ್ತಕದಿಂದ ಓದಲ್ಲ, ಇಲ್ಲಿ ಪ್ರಾಕ್ಟಿಕಲ್ ಆಗೂ ನಮಗೆ ಎಲ್ಲರೂ ಶಿಕ್ಷಣವನ್ನು ನೀಡ್ತಾರೆ. ಅದರಿಂದ ನಮಗೆ ಬೇಗ ಓದಬಹುದು ಮತ್ತು ಕಲಿಯಲೂಬಹುದು. ಎಕ್ಸಾಮ್ನಲ್ಲೂ ಈಸಿ ತುಂಬ ಉಪಯೋಗ ಆಗುತ್ತೆ. ನಾವು ನೆನಪಿಟ್ಕೊಳ್ಬೋದು ಅದನ್ನು. ಒಟ್ನಲ್ಲಿ ಈ ಶಾಲೆಯನ್ನ ನೋಡಿದ್ರೆ ಇದ್ರೆ ಇರಬೇಕು ಇಂಥ ಶಾಲೆ ಅನಿಸದಿರದು. ಪರಿಸರ ನಾಶವಾಗ್ತಿರೋ ಸಂದರ್ಭದಲ್ಲಿ ಈ ಶಾಲೆ ಮಾಡ್ತಿರೋ ಕೆಲಸಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಶಾಲೆ ಅಂತಂದರೆ ಅಲ್ಲಿ ವಿದ್ಯಾರ್ಥಿಗಳು ಪುಸ್ತಕದ ಹುಳು ಆಗಬಾರ್ದು, ಅದರ ಹೊರತಾಗಿ ಎಲ್ಲ ವಿಷಯಗಳ ಬಗೆಗಿನ ನೈಜ ಚಿತ್ರಣ ಸಿಗಬೇಕು ಅನ್ನೋದಕ್ಕೆ ಈ ಶಾಲೆ ಉದಾಹರಣೆಯಾಗಿದೆ. ಇಲ್ಲಿ ವಿವಿಧ ರೀತಿಯ ಔಷಧೀಯ ಗುಣಗಳುಳ್ಳ ಸಸ್ಯಗಳು ಇಲ್ಲಿಯ ವಿದ್ಯಾರ್ಥಿಗಳಿಗೆ ವರದಾನವಾಗಿದೆ. ಒಟ್ಟಿನಲ್ಲಿ ಹಸಿರನ್ನು ಮೈಹುದ್ದು ಮಣಗಿರುವಂತಹ ಈ ಒಂದು ಶಾಲೆ ಇತರ ಶಾಲೆಗಳಿಗೆ ಮಾದರಿಯಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ಮಮತಾ ಮರದಾಳ, ಸುವರ್ಣ ನ್ಯೂಸ್. ಕಂಪ್ಯೂಟರ್ ಯುಗದಲ್ಲಿ ದಿನಕ್ಕೊಂದು ಆವಿಷ್ಕಾರ ನಡೀತಾನೆ ಇರುತ್ತೆ. ಪ್ರತಿಯೊಂದು ಆವಿಷ್ಕಾರವು ಮನುಷ್ಯನ ಕೆಲಸವನ್ನು ಸರಳೀಕರಿಸ್ತಾ ಹೋಗುತ್ತೆ. ಹೀಗಾಗಿ ನಾವು ಕೀಬೋರ್ಡ್ಗೆ ಬದಲಾಗಿ ಟಚ್ ಸ್ಕ್ರೀನ್ ನೋಡಿದ್ದೇವೆ. ಅದೂ ಕೂಡ ಹಳೆಯದಾಗೋ ಕಾಲ ದೂರ ಇಲ್ಲ. ಒಮ್ಮೆ ನೀವು 5-6 ವರ್ಷ ಹಿಂದಕ್ಕೆ ಹೋಗಿ. ಆಗ ಮೌಸ್, ಕೀಬೋರ್ಡ್ ಇಲ್ಲದ ಕಂಪ್ಯೂಟರನ್ನು ಕಲ್ಪಿಸಿಕೊಳ್ಳೋದಕ್ಕೂ ಸಾಧ್ಯವಿರಲಿಲ್ಲ. ಆದ್ರೀಗ ಜಮಾನ ಬದಲಾಗಿದೆ. ಯಾಕಂದರೆ ಈಗ ಟಚ್ ಸ್ಕ್ರೀನ್ ಯುಗ. ಕೀಬೋರ್ಡ್ ಬೋರ್ ಎನಿಸಿದಾಗ ಟಚ್ ಸ್ಕ್ರೀನ್ ಹೊಸತನ ತಂದುಕೊಟ್ಟಿದೆ. ಆದರೆ ಇದು ಕೂಡ ಒಂದಿನ ಬೋರ್ ಆಗಲೇಬೇಕು ಅಲ್ವಾ? ಹೀಗಾಗಿ ಸಂಶೋಧಕರು ಟಚ್ ಸ್ಕ್ರೀನ್ಗೆ ಪರ್ಯಾಯವಾಗಿ ಸಾಧನವೊಂದನ್ನು ಕಂಡುಹಿಡಿದಿದ್ದಾರೆ. ಸನ್ನೆಗಳ ಮೂಲಕವೇ ಕಂಪ್ಯೂಟರ್ ಕೆಲಸ. ಬೆರಳು ಆಡಿಸಿ ನಿಮಗಿಷ್ಟವಾದ ಹಾಡು ಕೇಳಿ. ಆರ್ಮ್ ಬ್ಯಾಂಡ್ ಏನೆಲ್ಲ ಮಾಡುತ್ತೆ ಗೊತ್ತಾ? ಇಲ್ಲಿ ನೋಡಿ, ನಿಮ್ಮ ಡೆಸ್ಕ್ಟಾಪ್ನಲ್ಲಿ ಹಾಡು ಕೇಳಬೇಕು. ಆಗ ನೀವು ಏನನ್ನು ಮುಟ್ಟೋ ಹಾಗಿಲ್ಲ. ಬೆರಳು ತೋರಿಸಿದರೆ ಸಾಕು, ಕಂಪ್ಯೂಟರ್ ನಿಮ್ಮ ಆಜ್ಞೆಯನ್ನು ಸ್ವೀಕರಿಸುತ್ತೆ. ಕೈ ತಿರುಗಿಸಿ ತೋರಿಸಿದರೆ ಸಾಕು, ನೀವು ಹೇಳಿದ್ದನ್ನು ಮಾಡುತ್ತೆ. ಇನ್ನು ಗೇಮ್ ಆಡೋದಕ್ಕೆ ರಿಮೋಟ್ ಆಗಲಿ ಕೀಬೋರ್ಡ್ ಆಗಲಿ ಬೇಕಿಲ್ಲ. ಕೈ ಬೆರಳುಗಳೇ ಎಲ್ಲ ಕೆಲಸ ಮಾಡುತ್ತವೆ. ಇನ್ನು ನೀವು ಕ್ಲಾಸ್ ರೂಮ್ನಲ್ಲಿ ಪ್ರೆಸೆಂಟೇಷನ್ ಕೊಡೋದಕ್ಕೆ ಕಷ್ಟ ಪಡಬೇಕಾಗೇ ಇಲ್ಲ. ನೀವು ಲೀಲಾಜಾಲವಾಗಿ ಕೈಯಾಡಿಸ್ತಾ ಇದ್ರೆ ಸಾಕು, ಕಂಪ್ಯೂಟರ್ಗೆ ಅದೇ ಆದೇಶವಾಗುತ್ತೆ. ಪರದೆ ಮೇಲೆ ನೀವು ಹೇಳಿದ್ದನ್ನು ತೋರಿಸುತ್ತಾ ಹೋಗುತ್ತೆ. ಇಷ್ಟೆಲ್ಲ ಸಾಧ್ಯವಾಗೋದು MYO ಆರ್ಮ್ ಬ್ಯಾಂಡ್ನಿಂದ. ಥಾಲ್ಮಿಕ್ ಲ್ಯಾಬ್ಸ್ ಅನ್ನೋ ಕಂಪನಿ ಇಂಥದ್ದೊಂದು ಬ್ಯಾಂಡ್ ತಯಾರಿಸಿದೆ. ಇದು ಆಪ್ಟಿಕಲ್ ಸೆನ್ಸಾರ್ ಹೊಂದಿದ್ದು ಬ್ಲೂಟೂತ್ ಮೂಲಕ ನಮ್ಮ ಆಜ್ಞೆಗಳನ್ನು ಕಂಪ್ಯೂಟರ್ಗೆ ತಲುಪಿಸುತ್ತೆ. ಈ ಬ್ಯಾಂಡನ್ನು ಧರಿಸಿದ ಕೈ ಹಾಗೂ ಅದರ ಬೆರಳುಗಳ ಮೂಲಕ ಸನ್ನೆ ಮಾಡಿದ್ರೆ ಸಾಕು. ಅಂದಹಾಗೆ ಇದು 2013ರ ಅಂತ್ಯಕ್ಕೆ ಮಾರುಕಟ್ಟೆಯಲ್ಲಿ ಇರುತ್ತೆ. ಸದ್ಯಕ್ಕೆ ಈ ಆರ್ಮ್ ಬ್ಯಾಂಡ್ ಬೆಲೆಯನ್ನು 7,500 ರೂಪಾಯಿ ನಿಗದಿಪಡಿಸಲಾಗಿದೆ. ತಡ ಯಾಕೆ, ಕೊಂಡುಕೊಳ್ಳೋದಕ್ಕೆ ರೆಡಿಯಾಗಿ. ಯಲ್ಲಂಪಲ್ಲಿ ವಿ ಅಮರನಾಥ್, ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ಗಿಡ ನೆಡಿ, ಮರ ಬೆಳೆಸಿ, ಹಸಿರು ಕಾಪಾಡಿ ಅಂತ BBMP ಬೊಬ್ಬೆ ಹೊಡೆದಿದ್ದೇ ಬಂತು.
ಆದರೆ ಬೆಂಗಳೂರಲ್ಲಿ ನಿಜಕ್ಕೂ ಮರಗಳ ಪಾಡು ಕೇಳೋರೇ ಇಲ್ಲ. ಇದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ಹೀಗೆ ಧಗಧಗನೆ ಹೊತ್ತಿ ಉರಿತಿರೋ ಮರ ಇರೋದು ಸ್ಯಾಂಕಿ ಕೆರೆ ಬಳಿ. ಇದಕ್ಕೆಲ್ಲ ಕಾರಣ ಮತ್ತದೇ ಬಿಬಿಎಂಪಿ. ಮರದ ಬುಡದಲ್ಲಿ ನೀರು ನಿಲ್ಲಲಿ ಅನ್ನೋ ಕಾರಣಕ್ಕೆ ಬಿಬಿಎಂಪಿ ಪಾತಿ ಮಾಡಿತ್ತು. ಆದರೆ ಜನರು ಆ ಪಾತಿಯಲ್ಲಿ ಕಸ ಸುರಿದು ಹೋಗ್ತಾರೆ. ಅಷ್ಟೇ ಯಾಕೆ, ಪಾಲಿಕೆ ಪೌರ ಕಾರ್ಮಿಕರು ಕೂಡ ಇಲ್ಲೇ ಕಸದ ಗಾಡಿ ತಂದು ಸುರಿದು ಹೋಗ್ತಾರೆ. ಈಗ ಯಾರೋ ಹೊತ್ತಿಸಿದ ಕಿಡಿಯಿಂದ ಕಸ ಹೊತ್ತಿ ಉರಿದು ಮರದ ಬುಡ ಮುಕ್ಕಾಲು ಭಾಗ ಭಸ್ಮವಾಗಿದೆ. ಇದು ಇಲ್ಲಿ ಮಾತ್ರವಲ್ಲ, ನಗರದ ವಿವಿಧೆಡೆ ಕಸಕ್ಕೆ ಬೆಂಕಿ ಹಾಕಲಾಗ್ತಿದೆ. ಮರದ ತೆರೆಗೆಲೆ ಜೊತೆಗೆ ಕಸಕ್ಕೂ ಬೆಂಕಿ ಹಾಕ್ತಿದ್ದು ಮರಗಳು ಬೆಂಕಿಗೆ ಆಹುತಿ ಆಗ್ತಿವೆ. ಯಾರೋ ಹೋಗೋರು ಬರೋರು ಬೀಡಿ ಸಿಗೋರು ಸಿಗರೇಟ್ ಸೇದೋರು ತಂದು ಬೆಂಕಿ ಹಾಕ್ಬಿಟ್ಟ ಅಂದರೆ ಆ ಫುಲ್ ಆ ಮರನೇ ಸುಟ್ಟೋಗಿದೆ. ಅದ್ರ ಬೆಲೆ ಎಷ್ಟು ಅಂತ ಯಾರಿಗಾನ ಗೌರ್ಮೆಂಟ್ಗೆ ಗೊತ್ತಾಗ್ತೈತಾ? ಅದು ಹೇಳಿ. ಫಸ್ಟ್ ಅದು ತಡಿಬೇಕು, ಫಸ್ಟ್ ಕಸ ಹಾಕೋದು ತಡಿಬೇಕು. ಒಟ್ನಲ್ಲಿ ಇದು ಬಿಬಿಎಂಪಿಯ ತಪ್ಪೋ ಇಲ್ಲ ಜನರ ತಪ್ಪೋ ಗೊತ್ತಿಲ್ಲ. ಆದರೆ ಈ ಮರ ಈಗ ಬೀಳುವ ಸ್ಥಿತಿಯಲ್ಲಿದೆ. ಹಸಿರು ಉಳಿಸೋದು ಅಂದರೆ ಇದೇನಾ? ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಒಂದು ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.